ಗೃಹ ಸಚಿವರ ಭೇಟಿಗೆ ಹಿಂಬಾಗಿಲಿನಲ್ಲಿ ಎಂಟ್ರಿಯನ್ನ ಕೊಡಲಾಗಿದೆ. ಕದ್ದು ಮುಚ್ಚಿ ಪರಮೇಶ್ವರ್ ಭೇಟಿಗೆ ಹೋಗಿದ್ದೇಕೆ ಶಾಸಕರು? ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಭೇಟಿಯನ್ನ ಕೊಟ್ಟಿದ್ದಾರೆ. ಪಿಎಸ್ಐ ಪರಶುರಾಮ್ ಕೇಸ್ನಲ್ಲಿ ಚೆನ್ನಾರೆಡ್ಡಿ ವಿರುದ್ಧ ಆರೋಪ ಕೇಳಿಬಂದಿತ್ತು. ಹುಟ್ಟು ಹಬ್ಬದ ಶುಭ ಕೋರೋದಕ್ಕೆ ಪರಮೇಶ್ವರ್ ಅವರು ಬಂದಿದ್ದು. ಪಿಎಸ್ಐ ಪರಶುರಾಮ್ ಸಾವಿನ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪಿಎಸ್ಐ ಸಾವಿನ ಹಿಂದೆ ಶಾಸಕರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಅವರು ದುಡ್ಡನ್ನ ಕೇಳಿದ್ರು ಅನ್ನುವಂತಹ ಆರೋಪಗಳು ಕೂಡ ಇತ್ತು. ಇದರ ಬೆನ್ನಲ್ಲೇ ಸಚಿವರನ್ನ ಭೇಟಿಯಾಗಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಅದು ಕೂಡ ಕದ್ದು ಮುಚ್ಚಿ ಭೇಟಿಯಾಗಿರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಪಿಎಸ್ಐ ಪರಶುರಾಮ್ ರವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಈ ಹಿನ್ನೆಲೆಯಲ್ಲಿ ದಕ್ಷ ಅಧಿಕಾರಿ ಸಾವನ್ನಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿದ್ವು. ಅದೇ ರೀತಿಯಾಗಿ ಅವರ ಕುಟುಂಬಸ್ಥರು ಕೂಡ ಅವರ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳನ್ನ ಕೂಡ ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅನ್ನುವಂತಹ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇತ್ತು. ಇದೀಗ ಶಾಸಕರು ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ ಕದ್ದು ಮುಚ್ಚಿ. ಹೇಗೆ ಭೇಟಿಯಾದ್ರು ಕದ್ದು ಮುಚ್ಚಿ ಅನ್ನೋದೇ ಇದೀಗ ಪ್ರಶ್ನೆಯಾಗಿರುವಂತದ್ದು. ಸಚಿವರ ಹೆಸರು ಕೇಳಿ ಬಂದಿತ್ತು, ಆದ್ರೂ ಕೂಡ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದ್ರು. ಒಂದ್ ಕಡೆ ಯಾವುದೇ ರೀತಿಯಾದಂತಹ ಆಕ್ಷನ್ ಅನ್ನ ತೆಗೆದುಕೊಂಡಿರ್ಲಿಲ್ಲ. ಇದು ಸಾಕಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಟ್ಟಿತ್ತು. ಇದೀಗ ಗೃಹ ಸಚಿವರನ್ನೇ ಭೇಟಿಯಾಗಿದ್ದಾರೆ. ಅದು ಕೂಡ ಹಿಂಬಾಗಿಲಿನಿಂದ ಅವರನ್ನ ಹೋಗಿ ಭೇಟಿ ಮಾಡಿ ಬರ್ತ್ಡೇಗೆ ವಿಶ್ ಮಾಡಿ ಬಂದಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಅದಕ್ಕೆ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಗೊತ್ತಿದೆ, ಪರಮೇಶ್ವರ್ ಅವ್ರಿಗೂ ಕೂಡ ಗೊತ್ತಿದೆ, ಪಿಎಸ್ಐ ಪರಶುರಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ಹೆಸರು ಕೇಳಿ ಬಂದಿದೆ, ಶಾಸಕರ ಹೆಸರು, ಮತ್ತೆ ಅದೇ ರೀತಿಯಾಗಿ ಅವರ ಮಗನ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ ಅನ್ನೋದು ಕೂಡ ಗೊತ್ತಿದೆ. ಯಾವುದೇ ರೀತಿಯಾದಂತಹ ಆಕ್ಷನ್ ಯಾಕೆ ತೆಗೆದುಕೊಂಡಿಲ್ಲ ಅನ್ನುವಂತಹ ಇಲ್ಲಿವರೆಗೂ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂತದ್ದು. ಒಂದ್ ಕಡೆ ಅವರ ಕುಟುಂಬಸ್ಥರಿಗೂ ಕೂಡ ಅನುಮಾನಗಳು ಕೂಡ ಶುರುವಾಗೋದಕ್ಕೆ ಶುರುವಾಗುತ್ತೆ. ನಿಷ್ಪಕ್ಷಪಾತವಾಗಿ ಹೇಳಿ ಸ್ವಾಮಿ. ನಾನು ಬರ್ತ್ಡೇ ವಿಶ್ ಮಾಡಕ್ ಬಂದಿದ್ರು ಅವರು. ಹೇಳಿ ಸ್ವಾಮಿ. ನಾನು ಬರ್ತ್ಡೇ ವಿಶ್ ಮಾಡಕ್ ಬಂದಿದ್ರು ಅವರು. ನಾನು ಬರ್ತ್ಡೇ ವಿಶ್ ಮಾಡಕ್ ಬಂದಿದ್ರು ಅವರು. ಇರಲಿಲ್ಲ ಅಂತೆ ಊರಲ್ಲಿ, ಬಿಲೇಟೆಡ್ ಬರ್ತ್ಡೇ ಅಂತ ವಿಶ್ ಮಾಡಿ ಹೋದ್ರು. ಯಾರು ಕೈಗೆ ಸಿಕ್ಕಿಲ್ಲ ಅಂದರೆ ಯಾರು ಹುಡುಕ್ತಾರ? ಯಾರು ಅಲ್ಲ, ಅವ್ರು ಇರಲಿಲ್ಲ ಅಂತ, ನಾನು ಇರಲಿಲ್ಲ, ಅವರು ಇರಲಿಲ್ಲ. ಆ ಥರದ್ದೇನಿಲ್ಲಪ್ಪ, ಆ ಥರದ್ದೆಲ್ಲ ಏನು. ದೆರ್ ಈಸ್ ನೋ ನೀಡ್ ಟು ರೀಡ್ ಇನ್ ಬಿಟ್ವೀನ್ ದಿ ಲೈನ್ಸ್. ಓಕೆ, ಅವ್ರು ಬಂದಿದ್ದು ಒಂದು ಕರ್ಟೆಸಿ ಕಾಲು ವಿಶ್ ಮಾಡೋಕ್ಕೆ ಬಂದು ಹೋಗಿದ್ದಾರೆ ಅಷ್ಟೇ, ಬಿಟ್ಟು ಬೇರೆ ಏನಿಲ್ಲ. ಬೇರೆ ಏನು, ಬೇರೆ ಎಲ್ಲರೂ ಇದ್ರಲ್ಲ ಜೊತೆಯಲ್ಲೇ, ಒಂದು 5-6 ಜನ ಇದ್ದರು. ಅವ್ರ ಎದುರುಗಡೆ ಏನು ಮಾತಾಡಿದ್ದು, ನೀವು ಏನು ಮಾತಾಡ್ತೀವಿ? ನಡೀತಾ ಇದೆ. ಸೇಡಿನವರು ಆಲ್ರೆಡಿ ಅವತ್ತೇ ಶುರು ಮಾಡಿದರು. ಅವರೆಲ್ಲ ಮಾಹಿತಿಗಳನ್ನೆಲ್ಲ ಕಲೆ ಹಾಕ್ತಾ ಇದ್ದಾರೆ. ನಾನು ಬರ್ತ್ಡೇ ವಿಶ್ ಮಾಡಕ್ಕೆ ಬಂದಿದ್ದೆ. ಗೃಹ ಸಚಿವರ ಭೇಟಿಗೆ ಹಿಂಬಾಗಿಲಿನಲ್ಲಿ ಎಂಟ್ರಿಯನ್ನ ಕೊಡಲಾಗಿದೆ. ಕದ್ದು ಮುಚ್ಚಿ ಪರಮೇಶ್ವರ್ ಭೇಟಿಗೆ ಹೋಗಿದ್ದೇಕೆ ಶಾಸಕರು? ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಭೇಟಿಯನ್ನ ಕೊಟ್ಟಿದ್ದಾರೆ. ಪಿಎಸ್ಐ ಪರಶುರಾಮ್ ಕೇಸ್ನಲ್ಲಿ ಚೆನ್ನಾರೆಡ್ಡಿ ವಿರುದ್ಧ ಆರೋಪ ಕೇಳಿ ಬಂದಿತ್ತು. ಹುಟ್ಟು ಹಬ್ಬದ ಶುಭ ಕೋರೋದಕ್ಕೆ ಪರಮೇಶ್ವರ್ ಅವರು ಬಂದಿದ್ದು. ಪಿಎಸ್ಐ ಪರಶುರಾಮ್ ಸಾವಿನ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪಿಎಸ್ಐ ಸಾವಿನ ಹಿಂದೆ ಶಾಸಕರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಅವರು ದುಡ್ಡನ್ನ ಕೇಳಿದ್ರು ಅನ್ನುವಂತಹ ಆರೋಪಗಳು ಕೂಡ ಇತ್ತು. ಇದರ ಬೆನ್ನಲ್ಲೇ ಸಚಿವರನ್ನ ಭೇಟಿಯಾಗಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಅದು ಕೂಡ ಕದ್ದು ಮುಚ್ಚಿ ಭೇಟಿಯಾಗಿರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಪಿಎಸ್ಐ ಪರಶುರಾಮ್ ರವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು.
ಈ ಹಿನ್ನೆಲೆಯಲ್ಲಿ ದಕ್ಷ ಅಧಿಕಾರಿ ಸಾವನ್ನಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿದ್ವು. ಅದೇ ರೀತಿಯಾಗಿ ಅವರ ಕುಟುಂಬಸ್ಥರು ಕೂಡ ಅವರ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳನ್ನ ಕೂಡ ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅನ್ನುವಂತಹ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇತ್ತು. ಇದೀಗ ಶಾಸಕರು ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ ಕದ್ದು ಮುಚ್ಚಿ. ಹೇಗೆ ಭೇಟಿಯಾದ್ರು ಕದ್ದು ಮುಚ್ಚಿ ಅನ್ನೋದೇ ಇದೀಗ ಪ್ರಶ್ನೆಯಾಗಿರುವಂತದ್ದು. ಸಚಿವರ ಹೆಸರು ಕೇಳಿ ಬಂದಿತ್ತು, ಆದ್ರೂ ಕೂಡ ಅವರ ವಿರುದ್ಧ FIR ಕೂಡ ದಾಖಲಾಗಿದ್ರು. ಒಂದ್ ಕಡೆ ಯಾವುದೇ ರೀತಿಯಾದಂತಹ ಆಕ್ಷನ್ ಅನ್ನ ತೆಗೆದುಕೊಂಡಿರ್ಲಿಲ್ಲ. ಇದು ಸಾಕಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಟ್ಟಿತ್ತು. ಇದೀಗ ಗೃಹ ಸಚಿವರನ್ನೇ ಭೇಟಿಯಾಗಿದ್ದಾರೆ, ಅದು ಕೂಡ ಹಿಂಬಾಗಿಲಿನಿಂದ ಅವರನ್ನ ಹೋಗಿ ಭೇಟಿ ಮಾಡಿ ಬರ್ತ್ಡೇಗೆ ವಿಶ್ ಮಾಡಿ ಬಂದಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಅದಕ್ಕೆ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಗೊತ್ತಿದೆ, ಪರಮೇಶ್ವರ್ ಅವ್ರಿಗೂ ಕೂಡ ಗೊತ್ತಿದೆ, PSI ಪರಶುರಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ಹೆಸರು ಕೇಳಿ ಬಂದಿದೆ, ಶಾಸಕರ ಹೆಸರು ಮತ್ತೆ ಅದೇ ರೀತಿಯಾಗಿ ಅವರ ಮಗನ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ ಅನ್ನೋದು ಕೂಡ ಗೊತ್ತಿದೆ. ಯಾವುದೇ ರೀತಿಯಾದಂತಹ ಆಕ್ಷನ್ ಯಾಕೆ ತೆಗೆದುಕೊಂಡಿಲ್ಲ ಅನ್ನುವಂತಹ ಇಲ್ಲಿವರೆಗೂ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂತದ್ದು. ಒಂದ್ ಕಡೆ ಅವರ ಕುಟುಂಬಸ್ಥರಿಗೂ ಕೂಡ ಅನುಮಾನಗಳು ಕೂಡ ಶುರುವಾಗುತ್ತೆ. ನಿಷ್ಪಕ್ಷಪಾತವಾಗಿ ಹೇಳಿ ಸ್ವಾಮಿ. ನನ್ನ ಬರ್ತ್ಡೇ ವಿಶ್ ಮಾಡಕ್ಕೆ ಬಂದಿದ್ರು ಅವರು. ಹೇಳಿ ಸ್ವಾಮಿ. ನನ್ನ ಬರ್ತ್ಡೇ ವಿಶ್ ಮಾಡಕ್ಕೆ ಬಂದಿದ್ರು ಅವರು. ನನ್ನ ಬರ್ತ್ಡೇ ವಿಶ್ ಮಾಡಕ್ಕೆ ಬಂದಿದ್ರು ಅವರು. ಇರಲಿಲ್ಲ ಅಂತೆ ಊರಲ್ಲಿ, ಬಿಲೇಟೆಡ್ ಬರ್ತ್ಡೇ ಅಂತ ವಿಶ್ ಮಾಡಿ ಹೋದ್ರು. ಯಾರು ಕೈಗೆ ಸಿಕ್ಕಿಲ್ಲ ಅಂದರೆ ಯಾರು ಹುಡುಕ್ತಾರ? ಯಾರು ಅಲ್ಲ, ಅವ್ರು ಇರಲಿಲ್ಲ ಅಂತ, ನಾನು ಇರಲಿಲ್ಲ, ಅವರು ಇರಲಿಲ್ಲ. ಆ ಥರದ್ದೇನಿಲ್ಲಪ್ಪ, ಆ ಥರದ್ದೆಲ್ಲ ಏನು ಇಲ್ಲ. ದೆರ್ ಈಸ್ ನೋ ನೀಡ್ ಟು ರೀಡ್ ಇನ್ ಬಿಟ್ವೀನ್ ದಿ ಲೈನ್ಸ್. ಓಕೆ, ಅವ್ರು ಬಂದಿದ್ದು ಒಂದು ಕರ್ಟೆಸಿ ಕಾಲು ವಿಶ್ ಮಾಡೋಕ್ಕೆ ಬಂದು ಹೋಗಿದ್ದಾರೆ ಅಷ್ಟೇ ಬಿಟ್ಟು ಬೇರೆ ಏನಿಲ್ಲ. ಬೇರೆ ಏನು, ಬೇರೆ ಎಲ್ಲರೂ ಇದ್ರಲ್ಲ ಜೊತೆಯಲ್ಲೇ, ಒಂದು 5-6 ಜನ ಇದ್ದರು. ಅವ್ರ ಎದುರುಗಡೆ ಏನು ಮಾತಾಡಿದ್ದು, ನೀವು ಏನು ಮಾತಾಡ್ತೀವಿ? ನಡೀತಾ ಇದೆ. ಸೇಡಿನವರು ಆಲ್ರೆಡಿ ಅವತ್ತೇ ಶುರು ಮಾಡಿದರು. ಅವರೆಲ್ಲ ಮಾಹಿತಿಗಳನ್ನೆಲ್ಲ ಕಲೆ ಹಾಕ್ತಾ ಇದ್ದಾರೆ. ನನ್ನ ಬರ್ತ್ಡೇ ವಿಶ್ ಮಾಡಕ್ಕೆ ಬಂದಿದ್ದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.